ಗೃಹಲಕ್ಷ್ಮಿಯರಿಗೆ ಶೀಘ್ರದಲ್ಲೇ 4,000 ಹಣ ಫಿಕ್ಸ್. ಯಾವಾಗಿಂದ ಶುರುವಾಗುತ್ತೆ ಈ 2 ಕಂತು? ನಮಸ್ಕಾರ ಎಲ್ಲರಿಗೂ, ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗೃಹಲಕ್ಷ್ಮಿಯರ 2 ಕಂತು ಅಂದ್ರೆ 5,000 ಹಣ ಕೋಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗ ಸಿಎಂ ಸಿದ್ದರಾಮಯ್ಯನವರು ವರ್ಗಾವಣೆ ಮಾಡಿರುವ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 4,000 ಹಣ ಜಮಾ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಅದಕ್ಕೆ ಎಷ್ಟು ಕಾಲಾವಕಾಶ ಬೇಕಾಗಬಹುದು, ಯಾವಾಗ ಅದು ನಿಮ್ಮ ಅಕೌಂಟಿಗೆ ಬರುತ್ತೆ, 4,000 ಒಟ್ಟಿಗೆ ಹಣ ಜಮಾ ಆಗುತ್ತಾ ಅಥವಾ ಸಪರೇಟ್ ಆಗಿ 2,000 ಹಾಗೆ 2,000 ಅಥವಾ ಫೆಬ್ರವರಿ ಮಾರ್ಚ್ ಹಣನ ಅಥವಾ 25 ಮತ್ತು 26ನೇ ಕಂತಿನ ಹಣನ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೇನೆ. ಸ್ಕಿಪ್ ಮಾಡಿ ನೋಡ್ಬೇಡಿ, ಬಿಗಿನಿಂಗ್ ಇಂದ ಎಂಡ್ ವರೆಗೆ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿ ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತ ಹೇಳಿದ್ರೆ ನಾನು ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೇನೆ. ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯಾವುದೇ ಪಂಚ ಗ್ಯಾರಂಟಿ ಯೋಜನೆ ಆಗ್ಬಹುದು ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆ ಆಗಿರ್ಬಹುದು, ಯಾವ ಅಪ್ಡೇಟ್ಸ್ ಬಂದ್ರೂ ಕೂಡ ನಾನು ಈ ವಿಡಿಯೋದಲ್ಲಿ ತಕ್ಷಣ ಹಾಕ್ತೇನೆ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುವಂತದ್ದು. ಅದೇ ರೀತಿ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ 4,000 ಹಣ ಜಮಾ ಆಗುತ್ತೆ, ಆದ್ರೆ ಒಟ್ಟಿಗೆ 2 ಕಂತನ್ನ ಬಿಡುಗಡೆ ಮಾಡ್ಲಿಕ್ಕೆ ಅಸಾಧ್ಯ. ಯಾಕೆಂತ ಹೇಳಿದ್ರೆ ಇಷ್ಟು ಜನರಿಗೆ ಅಂದ್ರೆ 5,000 ಕೋಟಿ ಅಂತ ಹೇಳಿದ್ರೆ ಅದು ಕಡಿಮೆ ದುಡ್ಡಲ್ಲ. ಅಷ್ಟನ್ನ ಹಣ ಹಾಕ್ಬೇಕಾದ್ರೆ ತುಂಬಾ ಟೆಕ್ನಿಕಲ್ ಇಶ್ಯೂಸ್ ಎದುರಾಗುತ್ತೆ. ಆದ ಕಾರಣ ಒಟ್ಟಿಗೆ 2 ಕಂತ ಹಾಕ್ಲಿಕ್ಕೆ ಆಗುದಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಈಗ ಆಲ್ರೆಡಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ 5,000 ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಅದು ಫೆಬ್ರವರಿ ಮತ್ತು ಮಾರ್ಚ್ ಬಾಕಿ ಇರುವಂತಹ ಕಂತಿನ ಹಣನ ಅಥವಾ 25 ಮತ್ತು 26ನೇ ಕಂತಿನ ಹಣನ ಅಂತ ಕೂಡ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ನೀಡಲಿಲ್ಲ. ಆದ್ರಿಂದ ಯಾವ ಹಣ ಬೇಕಾದ್ರೂ ಅವರು ಬಿಡುಗಡೆ ಮಾಡಬಹುದು. ಅವರು ಕಂತು ವೈಸ್ ಹಾಕುವಂತದ್ದು ಇನ್ಸ್ಟಾಲ್ಮೆಂಟ್ ಅಂದ್ರೆ ಯಾವ ತಿಂಗಳು ಅಂತ ಹೇಳಿ ಇಷ್ಟರವರೆಗೆ ಅವರು ಮೆನ್ಷನ್ ಮಾಡಿಲ್ಲ. 23ನೇ ಕಂತು, 24ನೇ ಕಂತು ಅದೇ ರೀತಿಯಾಗಿ ಕಂಟಿನ್ಯೂ ಆಗಿರುವಂತದ್ದು. ಈ ಹಣ ಕೂಡ 25ನೇ ಕಂತು ಆಗಿರಬಹುದು ಅಥವಾ 25 ಮತ್ತು 26ನೇ ಕಂತು ಕೂಡ ಆಗಿರ್ಬೋದು. ಅದಲ್ಲ ಅಂತ ಹೇಳಿದ್ರೆ ಮೊದ್ಲು ಹಾಗೆ ಸದನದಲ್ಲಿ ಚರ್ಚೆ ಆಗಿರುವ ಕಾರಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣವನ್ನು ಹಾಕ್ತಾರ ಅಂತ ಕೂಡ ಅದರ ಬಗ್ಗೆ ಸ್ಪಷ್ಟನೆ ಇಲ್ಲ. ಹೇಗಾದ್ರೂ 2,000 ನಿಮಗೆ ಒಂದು ಕಂತಿನ ಹಣ ಈ ವಾರದೊಳಗೆ ಬರುತ್ತೆ. ಈಗ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ ತಕ್ಷಣ ಬಿಡುಗಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ತುಂಬಾ ಪ್ರೊಸೆಸಿಂಗ್ ಇರುತ್ತೆ, ಜಿಲ್ಲಾವಾರು ಇರುತ್ತೆ, ತಾಲೂಕು ಮಟ್ಟ, ಹೀಗೆ ಬೇರೆ ಬೇರೆ ಟೈಪ್ ಅಲ್ಲಿ ಅವರು ಪ್ರೊಸೆಸಿಂಗ್ ನಡೆಸಬೇಕಾಗುತ್ತೆ. ಆದ ಕಾರಣ ಡಿಬಿ ಡೈರೆಕ್ಟ್ ಹಾಕ್ತಿದ್ರೆ ನಿಮಗೆ ಒಂದೇ ದಿವಸದಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಬಟ್ ಇವಾಗ ಆ ರೀತಿ ಅಲ್ಲ, ಅದರಲ್ಲಿ ಕೆಲವೊಂದು ಬದಲಾವಣೆಯನ್ನ ಇದಕ್ಕಿಂತ ಮೊದಲೇ ಮಾಡಿದ್ರು. ಆದ ಕಾರಣ 4,000 ಒಟ್ಟಿಗೆ ಬರುದಿಲ್ಲ. ಯಾವ್ದಾದ್ರು ಒಂದು ಕಂತಿನ ಹಣವನ್ನ ಒಂದು ವಾರದ ಒಳಗೆ ಹಾಕ್ತಾರೆ. ಅದರ ಪ್ರೊಸೆಸಿಂಗ್ ಕಂಪ್ಲೀಟ್ ಆದ ನಂತರನೇ ನಿಮಗೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಕಂತಿನ ಹಣ ಬರುವಂತದ್ದು. ಅದು ಕೂಡ 25ನೇ ಕಂತಾಗಿರ್ಬಹುದು ಅಥವಾ 26ನೇ ಕಂತು ಸಹ ಆಗಿರ್ಬಹುದು. ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅದು ಒಟ್ಟಿಗೆ ಮಾಡ್ತೇವೆ ಅಂತ ಕೂಡ ಯಾವುದೇ ಸ್ಪಷ್ಟನೆಯನ್ನ ನೀಡಲಿಲ್ಲ. ಒಂದು ವಾರದ ಒಳಗೆ ಒಂದು ಕಂತು ಬರುತ್ತೆ, ಒಟ್ಟಿಗೆ 2 ಕಂತು ಬರಲ್ಲ. ಹಾಗೆ ಹಾಕ್ಲಿಕ್ಕೆ ಕೂಡ ಕಷ್ಟನೇ, ತುಂಬಾ ಟೆಕ್ನಿಕಲ್ ಇಶ್ಯೂಸ್ ಎದುರಾಗುತ್ತೆ. ಆದ ಕಾರಣ ಇವತ್ತಿನ ಅಪ್ಡೇಟ್ಸ್ ಇಷ್ಟೇ ಇರುವಂತದ್ದು. ನೆಕ್ಸ್ಟ್ ಅಪ್ಡೇಟ್ಸ್ ಬಂದ ತಕ್ಷಣ ನಿಮಗೆ ಯಾವಾಗ ಹಣ ಬರುತ್ತೆ, ಯಾವಾಗ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಕೂಡ ನಾನು ತಿಳಿಸ್ತೇನೆ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.